ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮುರಳಿ, ನೀನೇನೋ ಮಾಡ್ತಿದ್ಯಾ ಅಲ್ಲಿ? ಅಮ್ಮ ಅದು ಅದು ಏನದು? ರೂಮಲ್ಲಿ ನೀರಿಲ್ಲಮ್ಮ. ಎಲ್ಲ ಒಳಗಡೆನೇ ಇದೆ, ಹೋಗು. ಹೌದಾ? ಸಾರಿ, ಕಾಣಿಸ್ಲಿಲ್ಲ. ಹೋಗೋ. ಹೊರಟೆಮ್ಮ. ಸಾನಾ, ನೀರು ತಗೋಬರವ. ಅವ್ವ, ನೀನು ಮತ್ತೆ ಫೀಲ್ ಆಗಬೇಡ. ನಾನು ನಿನ್ಗೆ ಹೇಳಿದ್ದೆ ತಾನೆ ಇವತ್ತು ಪೂರ್ತಿ ರೆಸ್ಟ್ ತಗೋ ಅಂತ. ಯಾಕೆ ಇಷ್ಟು ಬೇಗ ಎದ್ದೇಳಕ್ಕೆ ಹೋದೆ? 20 ವರ್ಷದ ರೂಢಿ ಕಣವ, ಬ್ಯಾಡ ಅಂದ್ರು ದೇಹ ಕೇಳಕ್ಕಿಲ್ಲ. ನಂದು 20 ವರ್ಷದ ರೂಢಿ, ಬೇಡ ಅಂದ್ರು ದೇಹ ಕೇಳಲ್ಲ. ನಾನು ಹೋಗಿ ಮಲ್ಕೋತೀನಿ. ಏಯ್, ನಿಂತ್ಕೊಳೆ, ಹೋಗು, ಬಾವಿಲಿ ನೀರು ಸೇತ್ಕೊಂಬ, ಹೋಗು. ಹೊಸಿ ಮಗ ಮಲ್ಕಳ್ಳಿ ಬಿಡವ, ನಾನು ಮಾಡ್ತೀನಿ. ಏನ್ ಬೇಡ, ಅಕ್ಕ ಮಾಡ್ತಿದ್ದಿದ್ದು ಎಲ್ಲ ಕೆಲಸ ನಾವಿಬ್ರೆ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ವಿ ತಾನೆ. ಹೋಗು ಮತ್ತೆ. ಹೋಗು. ಅಲ್ಲಿ ಈಟೊತ್ತಿಗೆಲ್ಲ ನಿಮ್ಮ ಅಕ್ಕ ನನ್ನಂಗೆ ಎದ್ದಿರ್ತಾಳೆ. ಅವ್ರ ಮನೆಗೆ ಈಟೊತ್ತಿಗೆ ಎದಳು ರೂಢಿ ಆಯ್ತೋ ಇಲ್ಲೋ. ಅವ್ವ, ಎಲ್ಲಿ ಕೊಡು, ನೀನು ಒಳಗೆ ನಡಿ. ಸಾನ ಇಲ್ಲದೆ ನಾನು ಯಾವತ್ತೂ ಈ ಮೆಸ್ನ ನೋಡೇ ಇಲ್ಲ. ಈಗ ಅರ್ಥ ಆಯ್ತೈತೆ ನನಗೆ. ಪ್ರತಿ ದಿವಸ ಬೆಳಗ್ಗೆ ಹೊತ್ತಿಗೆನೆ ಎಲ್ಲ ತಯಾರಿ ಮಾಡೋಳು. ಈ ಮೆಸ್ ಮಾತ್ರ ಅಲ್ಲ, ಮನೆ, ತುಳಸಿ ಕಟ್ಟೆ, ರಂಗೋಲಿ ಎಲ್ಲನೂ ಅವಳಿಲ್ಲದೆ ಅರ್ಥ ಕಳ್ಕೊಂಬಿಟ್ಟದು. ನಾನು 7 ದಿವಸ ಬದುಕಿದ ಜೀವನ ಇವತ್ತು ಹೊಸ್ದಾಗಿ ಅನ್ನಿಸ್ತಾ ಇತ್ತೆ. ಅಲ್ಲಿ ಅವಳಿಗೂ ಹೆಂಗೆ ಅನ್ನಿಸ್ತಿರ್ತೈತೋ ಏನೋ.
ಮತ್ತು ಅವ್ವ. ವಯಸ್ಸು ವ್ಯತ್ಯಾಸವಿದ್ದರೂ ನಮಗವರು ಅವಳಿ ತಾಯಂದಿರು. ಮಿಸ್ ಯು ಸಹನಾ ಅಕ್ಕ. ಸಹನಾ ಅಕ್ಕ ಪ್ರತಿದಿನ ಬಂದು ನನ್ನ ಹತ್ರ ಶುಭಾಶಿತ ಬರ್ಕೊಡವಿ ಅಂತ ಕೇಳೋಳು. ನಾನು ಬೇಕಂತಾನೆ ಆಗಲ್ಲ ಅಂತಿದ್ದೆ. ಆದ್ರೆ ಅವಳೇ ಪೇಪರಲ್ಲಿ ಬರೆದು ಸರಿಯಾಗಿದ್ದೇನವಿ ಅಂತ ತೋರ್ಸೋಳು. ಅವಳು ತಪ್ಪಾಗಿ ಬರ್ದಿರೋದ್ನ ನಾನು ಆಡ್ಕೋತಿದ್ದೆ. ಆದ್ರೆ ಅವಳು ಯಾವತ್ತೂ ನನ್ನ ಮೇಲೆ ಕೋಪ ಆಗ್ಲಿ ಬೇಸರ ಆಗ್ಲಿ ಮಾಡ್ಕೋತಿರ್ಲಿಲ್ಲ. ಮತ್ತೆ ಮತ್ತೆ ಕೇಳಿ ತಿದ್ಕೋತಿದ್ಲು. ನನ್ಗೀಗ ಸಹನಾ ಅಕ್ಕನ ಹತ್ರ ಸಾರಿ ಕೇಳ್ಬೇಕು ಅನ್ಸ್ತಿದೆ. ಅವಳು ಓದೋದ್ ಬರೆಯೋದಂದ್ರೆ ತುಂಬಾ ಇಷ್ಟ. ನಂಗೆ ಬುದ್ಧಿ ಹೇಳ್ದವ್ರು ನೀವು. ಈಗ ನೋಡಿ ಹೆಂಗ್ ಕಣ್ಣಂಗೆ ನೀರು ಹಾಕ್ತಿದ್ರಿ. ಏನೋ ನೆನ್ನೆ ಸಂಭ್ರಮದಲ್ಲಿ ಗೊತ್ತಾಗ್ಲಿಲ್ಲ. ಆದ್ರೆ ಇವತ್ತು ಅಕ್ಕ ಇಲ್ಲಿಂದ ಬೇರೆಯವ್ರಿಗೆ ಹೋಗ್ತಿದ್ದಾಳೆ ಅಂತ ನೆನ್ಸ್ಕೊಂಡ್ರೆ ಬೇಜಾರೇನೋ ಆಗ್ತಿದೆ. ಸುಮಾ, ನಾವ್ ಯಾಕೆ ಅಳ್ಬೇಕು? ನಮ್ಗೆ ಅನ್ಸ್ದಾಗ್ಲೆಲ್ಲ ಅಕ್ಕನೇ ಹೋಗಿ ನೋಡ್ಕೊಂಡು ಬಂದ್ರೆ ಆಯ್ತು ಅಲ್ವಾ? ಕೆಲಸ ನೋಡ್ಕೊಳ್ಳೋಣ ಬಾ. कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शन. सहना ನಿದ್ದೆ ಬರಲಿಲ್ಲಮ್ಮ? ಇಲ್ಲ ಮಾವಯ್ಯ, ನಿದ್ದೆ ಮಾಡಿದೆ. ಅತ್ತೆಮ್ಮ, ಹೊರಗಡೆ ಗುಡಿಸಿ ಸಾರಿಸಿ ರಂಗೋಲಿ ಹಾಕ್ಲಾ? ಅದೆಲ್ಲ ಏನು ಬೇಡಮ್ಮ. ಹೇಗೂ ಇಲ್ಲಿಂದ ಹೊರಡೋದಲ್ವಾ, ಇನ್ನೇನು ಕಾರ್ ಬಂದ್ಬಿಡತ್ತೆ. ಸಹನಾ, ಹೊರಗಡೆ ಪೇಪರ್ ಬಂದಿದೆ, ತಗೊಂಬಂದು ಕೊಡಮ್ಮ. ಪೂಜೆ ಮುಗಿಸಿ ಪತ್ರ ತಗೊಂಡು ಪುಟ್ಟಮ್ಮಿ ಮನೆ ಕಡೆ ಹೋಗಮ್ಮ ಅಂತಾಳೆ. ಇವಳು ಹೆಂಗ್ ತಡೆಯೋದು? ಅಜಯ್, ಯಾರಿಗೆ ಫೋನ್ ಮಾಡ್ತಿದ್ಯಾ? ವಕೀಲ್ರಿಗೆ. ವಕೀಲ್ರಿಗ? ಗೊತ್ತಾಗ್ತದೆ, ಸುಮ್ಮನಿರು.
ಮೇಡಮ್ ಅವರೇ ಹೇಳಿ. ನಮಸ್ಕಾರ. ನಾನು ಕಳ್ಸಿದ ಫೋಟೋ ನೋಡಿದ್ರಾ? ಹಾ ನೋಡ್ದೆ. ನಾನೀಗ ಪುಟ್ಟಕ್ಕನ ಮನೆಗೆ ಹೋಯ್ತಾ ಇವ್ನಿ. ಅಲ್ಲಿ ಏನಾದ್ರೂ ಕಿರಿಕ್ ಆದ್ರೆ ಆಗಕ್ಕಿಲ್ಲ, ಆದ್ರೆ ನಿಮ್ಮನ್ನ ಕರಿತೀನಿ, ಬನ್ನಿ. ಸರಿ ಮೇಡಮ್, ನಾನು ಬರ್ತೀನಿ. ಥ್ಯಾಂಕ್ಸ್. ಆಯ್ತು, ಮಡಗ್ತೀನಿ. ಒಳ್ಳಮ್ಮ, ಎಲ್ಗೆ? ಯುದ್ಧ ಗೆದ್ದಾಯ್ತು. ಆ ಪುಟ್ಟಕ್ಕನ ರಾಜ್ಯನ ಈ ರಾಜಿ ಕಿತ್ಕೊಳಕ್ಕೆ ನಡಿ. ರಾಜೆ, ಯಾರಿಗೂ ಗೊತ್ತಿಲ್ದೇನೆ ಅವಳು ತಾವು ರುಜು ಹಾಕಿಸ್ಕೊಂಡಿದ್ಯಾ? ಊರ್ನವ್ರಿಗೆ ಗೊತ್ತಾಗಿ ಏನಾರ ಹೆಚ್ಚು ಕಡಿಮೆ ಆದ್ರೆ? ಊರವ್ರಿದ್ರಾಗ ಮೂಗ್ ತುರ್ಸಕ್ ಬಂದ್ರೆ ಎಲ್ರಿಗೂ ಗ್ರಾಚಾರ ಬಿಡಿಸ್ಬಿಡ್ತೀನಿ ಆಟಯ್ಯ. ಸುಮ್ಕೆ ನೀನ್ ನಡ್ಬಾಯ್ ಹಾಕ್ಬೇಡ, ನಡಿ ಹೋಗ್ವಾ. ನಾನು ಜೊತೆಯಾಗಿ ಬರ್ತೀನಿ. ಸಬಾಸ್ ಕಳ್ಳ ಕಾಳಿ, ನಿನ್ಗಾದ್ರೂ ಅಕ್ಕನ ಜೊತೆ ನಿಲ್ಬೇಕು ಅನ್ಸ್ತಲ್ಲ. ಬಾ ಹೋಗಮ್ಮ. ನೀನ್ ಬತ್ತೀಯ ಇಲ್ವೋ? ಬರ್ತೀನಿ. ಹಾ ಮತ್ ನಡಿ, ಬಾರೋ. ಈಸ್ಯಾನ ಹೆಂಗಾನ ಸ್ನೇಹಕ್ಕಂಗೆ ಏಳಲೇಬೇಕು. ಛೇ, ನನ್ನ ಫೋನ್ ಬೇರೆ ಹಾಳಾಗೈತೆ. ಅಮ್ಮ ಅಮ್ಮ, ಏನೇ ಕಾಫಿ ಮಾಡಿಲ್ವಾ? ಕಾಫಿ ತಿಂಡಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಹೊರಡೋದಕ್ಕೆ ಲೇಟ್ ಆಗತ್ತೆ. ಅಮ್ಮ ಸಹನ, ನೀನಾದರೂ ಕಾಫಿ ಮಾಡಬಾರ್ದಾ? ಮುಳ್ಳಿನ ಎಪ್ಸು, ಹೊರಡೋಣ. ಹೌದು, ಅಳಿಯಂದ್ರು ಕಾರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವನು ಎಬ್ಸು. ನಾನು ಹೋಗಿ ಎಬ್ಬಿಸ್ತೀನಿ. ಇದಮ್ಮ, ಅವ್ರಪ್ಪನೇ ಎಬ್ಬಿಸ್ಲಿ. ಅವ್ರು ಎಬ್ಬಿಸ್ಲಿಲ್ಲ ಅಂದ್ರೆ ಅವನು ಹೇಳೋದೇ ಇಲ್ಲ. ಮುರಳಿ, ಏ ಮುರಳಿ, ಎದ್ದೇಳು, ಹೊರಡೋಣ ಕಣೋ. ಎಷ್ಟು ಬೇಕನಪ್ಪ? ತಿಂಡಿಗಿಡಿ ತಿನ್ಕೊಂಡು ಹೊರಡೋಣ ಅಲ್ವಾ? ಏ, ಟಿಫನು ಕಾಫಿ ಅಂತೆಲ್ಲ ಕಾದ್ರೆ ಲೇಟ್ ಆಗತ್ತೆ, ಅಲ್ಲೇ ಹೋಗಿ ಮಾಡೋಣ. ಅಮ್ಮ ಹೇಳಿದ್ ಕೇಳಿಸ್ತಾ? ತಿಂಡಿ ಎಲ್ಲ ಅಲ್ಲಂತೆ, ಇಲ್ಲಿ ಹೋಗೋಣ. ಬಂದೆ ಮಾ. ಬಾಬಾ, ನಿನ್ನ ನಿದ್ದೆ ಬಿಡೋದೇ ಇಲ್ಲ ನಿನಗೆ. ಓ, ಅಳಿಯಂದ್ರು. ಅಳಿಯಂದ್ರೆ, ನೀವೊಬ್ಬರೇ ಅಲ್ಲ ಆಗ್ಬಿಟ್ಟಿದ್ದೀರಾ? ಹಾಂ, ಎಲ್ಲ ರೆಡಿ ಆಗ್ಬಿಟ್ಟಿದ್ಯಾ? ಓಹ್ ಗ್ರೇಟ್, ಥ್ಯಾಂಕ್ ಯು. ಕಾರು ಕಳಿಸಿದ್ದೀರಾ? ಬಂದ್ಬಿಡತ್ತಾ? ಓಹೋ, ಆಯ್ತಾಯ್ತು, ನಾವು ರೆಡಿ ಆಗ್ತೀವಿ. ಹಾಂ, ಥ್ಯಾಂಕ್ ಯು. ಕಾರಿನೇನು ಬಂದ್ಬಿಡತ್ತಂತೆ, ಎಲ್ಲ ಬೇಗ ರೆಡಿಯಾಗಿ. ಗುಡ್ ಮಾರ್ನಿಂಗ್. ನಿಮಗೂ ಹಾಂ ಸರಿಮಾ. ಲೈ ಮುಗಿಸಿ, ನಾಗ, ಹುಲಿ, ಯಾರಿದಿರಲ್ಲ ಆಚೆಗೆ? ಅವ್ವ, ಯೋನ್ಲ ಇದು ಮಾರ್ಕೆಟ್ ತವ ವಸೂಲಿಗೆ ಅಂತ ಯಾರು ಹೋಗ್ತಾವ್ರೆ? ಅದು ನಮ್ಮ ಹುಡುಗರು. ನೀವು ಮತ್ತೆ ಕಂಟಿ ಹೋಗ್ಬೇಕು ಅಂತ ಹೇಳಿವ್ನಿ ತಾನೆ? ಅದು ಅವ್ವ, ಮದುವೆ ಕೆಲಸ ಅಂತ ಹೊಸಿ ನಾವು ಬ್ಯುಸಿ ಆಗಿದ್ವಿ, ಅದಕ್ಕೆ ಹುಡುಗರನ್ನ ಕಳಿಸಿದ್ವಿ. ಎಲ್ಲದಕ್ಕೂ ಮದ್ವೆ ನೆಪ ಹೇಳೋದನ್ನ ಕಲ್ತಿದ್ದೀರಾ ಎಲ್ರೂ. ನಮ್ಗೆಲ್ಲ ಊಟ ಆಗ್ತಾ ಇರೋದು ಈ ಕೆಲಸನೇ. ಬಡ್ಡಿ ವಸೂಲಿ ಮಾಡೋದು ನಿಮ್ಮೆಲ್ಲರ ಕರ್ತವ್ಯ.
ಹಿಂಗೆ ಬಿಟ್ರೆ ಬಂಗಾರಮ್ಮನ ಮ್ಯಾಕೆ ಯಾರಿಗೂ ಭಯ ಇಲ್ದಂಗೆ ಆಗ್ಬಿಡ್ತದೆ. ಯಾವಾಗ ಬೇಕಾನ ಕಾಸು ವಾಪಸ್ ಕೊಡ್ಬೋದು ಅನ್ಸಿದ್ರೆ ಯಾವನು ದುಡಿಯಕ್ಕೂ ಇಲ್ಲ, ಕಾಸು ಕೊಡಕ್ಕಿಲ್ಲ. ಏನಾಯ್ತವ? ಯಾರುವೆ ಕೆಲಸ ಸರಿಯಾಗಿ ಮಾಡದೆ ಆರಾಮಾಗಿ ಓಡಾಡ್ಕೊಂಡಿದ್ದೀರಾ. ನೀವೆಲ್ಲ ಮದ್ವೆ ಕೆಲ್ಸದಾಗ ಬಿಜಿ ಇದ್ದೀರಾ ಅಂದಿದ್ರೆ ಬ್ಯಾರೆ ಯಾರನ್ನ ಕಳಿಸಿ ವಸೂಲಿ ಮಾಡಿಸ್ಬೇಕಾಗಿತ್ತು. ಕಳ್ಸಿದ್ವಲ್ಲವ ಅಲ್ವೆಲ್ಲ ಮುಂಚೆ? ಕಳ್ಸಿದ್ರೆ ಕಾಸಲ್ಲಿ ನೋಡ್ರಲ್ಲ, ಕಾಸಿನ ಇಸಿದಾಗೆ ನಾನು ಏಟ್ ಕಟ್ನಿಟ್ಟು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತದೆ. ಇದ್ರಾಗೆ ಸುಮ್ಕೆ ಆಟ ಆಡ್ಬೇಡಿ. ಬಾಕಿ ವಸೂಲಿ ಇವತ್ತೇ ಆಗ್ಬೇಕು. ಆಟಯ್ಯ ಸರಿ ಅವ್ವ. ಹುಡುಗರನ್ನ ಈಗ ಕಳಿಸ್ತೀನವ. ನೀನ್ವಾಗು ಅವ ನೀನ್ ಹೋಗಿ ಅಲ್ಲಿ ಕುಂತ್ಕ, ಇಲ್ಲ ಅಂದ್ರೆ ಜನಗಳಿಗೆ ಭಯ ಇರಾಕಿಲ್ಲ. ಅಲ್ಲವ ಅದು ನಾನು ಎದ್ರ ಮಾತು ಬೇಡ ಕಂಟಿ. ನೀನ್ ಹೋಯ್ತಾ ಇದೀಯ ಆಟೆಯ. ನನ್ ಕಾಲೇಜಿಗೆ ಟೈಮ್ ಆಯ್ತು, ನೀನ್ ಡ್ರಾಪ್ ಮಾಡ್ತೀನಿ ಅಂದೆ ತಾನೆ? ಸ್ನೇಹ ಹೊಂಟಿ ಕೊಡಮ್ಮ. ಬಂದೆ. ಏನಕ್ಕ ನೀನು ನಂಗೆ ಟೈಮ್ ಆಗ್ತಿದೆ ಅಂದ್ರೂ ಕೆಲಸ ಮಾಡ್ತಾನೆ ಇದೆಯಲ್ಲ. ಸರಿ ಬಿಡು, ನಾನೇ ಹೋಗ್ತೀನಿ. ಅಯ್ಯಯ್ಯಯ್ಯಯ್ಯ ನಿಂತ್ಕಳೆ. ಅದೇನು ಪಾದನ ಪಾದ್ರಸನ? ಸ್ನೇಹ ಹೋಗವ್ವ, ಅವಳನ್ನ ಕರ್ಕೊ ಹೋಗು. ಹ್ಞೂ ಅವ್ವ, ನಂಗೂ ಲೈಬ್ರರಿಲಿ ಸ್ವಲ್ಪ ಕೆಲಸ ಇದೆ. ಮದ್ವೆ ಸಂಭ್ರಮದಲ್ಲಿ ಓದಕ್ಕೆ ದೊಡ್ಡ ಗ್ಯಾಪ್ ಆಗ್ಬಿಡ್ತು. ಇನ್ನು ಹೀಗಿದ್ರೆ ನಡೆಯಲ್ಲ. ಇವತ್ತಿಂದ ಕರೆಕ್ಟಾಗಿ ಓದಕ್ಕೆ ಶುರು ಮಾಡಬೇಕು. ಸರಿ ಕಣವ, ನಿಂಗೆ ಅದೇನೇನು ಕೆಲಸ ಇದೋ ಎಲ್ಲ ಮುಗಿಸ್ಕೊಂಬ, ನಾ ಎಲ್ಲ ನೋಡ್ಕೊತೀನಿ. ನಡಿ, ನಂಗೂ ಲೈಬ್ರರಿಲಿ ಸ್ಟಡಿ ಮೆಟೀರಿಯಲ್ಸ್ ತಗೊಳ್ಳೋದಿದೆ. ಅವ್ವ ಕುರ್ಸಿ ಅವ್ವ, ಸ್ನೇಹ ಕೈಲವ? ಈಗ ತಾನೆ ಅವ್ರಿಬ್ರು ಕಾಲೇಜ್ಗೆ ಹೋದು ಕಣಪ್ಪ. ನೀ ತಿಂಡಿ ತಿಂದ್ಯಾ? ಬಾರ ತಿಂಡಿ ತಿನ್ನು. ಅವ್ವ ಅದು ಏನಾಯ್ತು? ಹೊಸ ಆಚೆ ಬಾವ. ಬಾರಪ್ಪ. ಏನಾಯ್ತು ಮಗ? ಅವ್ವ, ಮನೆ ಪತ್ರಕ್ಕೆ ಏನಾದ್ರೂ ಸಹಿ ಹಾಕಿದ್ಯಾನವ? ಅವ್ವ, ಮಮ್ಮಿ ಇಲ್ಲಿಗೆ ಬತ್ತವಳೆ. ನಿಮ್ಮೆಲ್ರೂ ಮನೆಯಿಂದ ಖಾಲಿ ಮಾಡಿಸ್ಬೇಕು ಅಂತ ಮಾತಾಡ್ತಿದ್ದು ಕಣವ. ಈ ವಿಷಯನ ಹೆಂಗಾರು ಮಾಡಿ ಸ್ನೇಹಕ್ಕಂತವ ಹೇಳ್ಬೇಕು ಅಂತ ಬಂದೆ ಕಣವ. ಬೇಡ ಕಣಪ್ಪ, ಬೇಡ. ನೀನು ಸ್ನೇಹ ಅಂತವನ್ನೆಲ್ಲ ಹೇಳ್ಬೇಡ ಕಣಪ್ಪ. ನಾನು ರಾಜವಂತ ಮಾತಾಡ್ತೀನಿ. ಏನ್ ಮಾತಾಡ್ತೀಯವ? ಅಲ್ಲಿ ನಮ್ಮ ಮಮ್ಮಿ ನಿಮ್ಮೆಲ್ರೂ ಬೀದಿಗೆ ತರಬೇಕು ಅಂತ ಹೊಂಟವಳೆ. ನೋಡಪ್ಪ, ನೀನೀಗ ಕಾಲೇಜ್ಗೆ ಹೋಗು. ನಿಮ್ಮ ಅವಂತವ ನಾನು ಮಾತಾಡ್ತೀನಿ. ನಾನು ಮನೆ ಪತ್ರಕ್ಕೆ ರುಜು ಹಾಕಿರೋದು ದಿಟ್ಟನೆಯ. ಹ್ಞೂ, ಆದರೆ ಈಗಲೇ ಮನೆ ಖಾಲಿ ಮಾಡಿ ಬಂದರೆ ಹೆಂಗಪ್ಪ? ನೋಡು, ಇದನ್ನೆಲ್ಲ ನೀನು ಸ್ನೇಹ ಅಂತ ಹೇಳ್ಬೇಡ. ಅವಳು ಇಲ್ಲದೆ ಇರೋದೇ ಒಳ್ಳೇದಾಯ್ತು ಕಣಪ್ಪ. ನೀನು ಒಳ್ಡಪ್ಪ. ಅವ್ವ, ನೀನು ಆಗಪ್ಪ. ಸರಿನವ್ವ.